ಪ್ರತಿಕಾರದ ದಾಳಿಗೆ 10ಕ್ಕೂ ಹೆಚ್ಚು ಮಂದಿ ಬಲಿ. ಶತ್ರು ರಾಷ್ಟ್ರದ ಮೇಲೆ ಇರಾನ್ನಿಂದ ಡ್ರೋನ್ ಅಟ್ಯಾಕ್. ತೈಲ ಘಟಕ ಸೇರಿದಂತೆ ನಾಗರಿಕರ ಮೇಲೆ ಇಸ್ರೇಲ್ ಸೇಡು. ಡಿಎನ್ಎ ಮೂಲಕ 31 ಮೃತದೇಹಗಳ ಗುರುತು ಪತ್ತೆ. ಇನ್ನೂ ಸಿಗದ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ. ಮತ್ತೊಂದೆಡೆ ಸಿವಿಲ್ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಕಣ್ಣೀರು. ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಅಬ್ಬರ. ಗುಡ್ಡ ಕುಸಿತ, ಕೊಚ್ಚಿ ಹೋದ ಸರ್ವಿಸ್ ರಸ್ತೆ. ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿರುವ ಸಿರಿಮನೆ ಫಾಲ್ಸ್. ಶೂಟಿಂಗ್ಗೆ ತೆರಳಿದ್ದ ವೇಳೆಯೇ ದೋಣಿ ಪಲ್ಟಿ. ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರು. ಶೂಟಿಂಗ್ ಅನುಮತಿ ಸಂಬಂಧ ಡಿಸಿಯಿಂದ ನೋಟಿಸ್. ರಾಜಕೀಯ ದೃಷ್ಟಿಯಿಂದ ರಾಜ್ಯದಲ್ಲಿ ಜಾತಿ ಗಣತಿ. ಈಗಾಗಲೇ 180 ಕೋಟಿ ಖರ್ಚು ಮಾಡಿದ್ದೀರಾ, ಮತ್ತೆ ಯಾಕೆ ವರದಿ? ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ.